ಮದ್ದೂರು ತಾಲೂಕು ಭಾರತೀನಗರದ ಸ್ನೇಹ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಬಿಎಲ್ ಫ್ಯಾಮಿಲಿ ಓರೋ ಡೆಂಟಲ್ ಕೇರ್ ಮದ್ದೂರು ವತಿಯಿಂದ ಆಯೋಜಿಸಿದ್ದ ದಂತ ಆರೋಗ್ಯ ತಪಾಸಣಾ ಶಿಬಿರ ಜರುಗಿತು. ಶಿಬಿರದ ಅಧ್ಯಕ್ಷತೆ ವಹಿಸಿ ಸ್ನೇಹ ವಿದ್ಯಾಸಂಸ್ಥೆ ಸಂಸ್ಥಾಪಕ ಡಿ ದಾಸೇಗೌಡ ಅವರು ಮಾತನಾಡಿ, ಮಕ್ಕಳು ಆರೋಗ್ಯವಾಗಿದ್ದರೆ ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಬಹುದು ಎಂದು ತಿಳಿಸಿದರು. ಶಾಶ್ವತವಾಗಿ ಉಳಿಯುವ ಕೆಲಸ ಮಾಡಲು ಮೊದಲು ನಾವು ದೈಹಿಕ ಮತ್ತು ಮಾನಸಿಕವಾಗಿ ಸದೃಢರಾಗಿರಬೇಕು. ನಮ್ಮ ವಸ್ತುಗಳನ್ನು ಜೋಪಾನ ಮಾಡುವ ಹಾಗೆ ನಮ್ಮ ದೇಹದ ಪ್ರತಿಯೊಂದು ಅಂಗಗಳನ್ನು ಸಹ ಜೋಪಾನ ಮಾಡಬೇಕೆಂದು ತಿಳಿಸಿದರು. ನಮ್ಮ ಶಾಲೆಯ ಮಕ್ಕಳಿಗೆ ಮದ್ದೂರು ಬಿಎಲ್ ಫ್ಯಾಮಿಲಿ ಓರೋ ಡೆಂಟಲ್ ಕೇರ್ನ ಮುಖ್ಯಸ್ಥರು ಹಾಗೂ ಸೌದಿ ಅರೇಬಿಯಾ ದಂತ ವಿಜ್ಞಾನದ ಮಾಜಿ ಮುಖ್ಯಸ್ಥ ಡಾಕ್ಟರ್ ಡಿಪಿ ವಿನೂತ್ ಅವರು ಬಂದು ಉಚಿತವಾಗಿ ದಂತ ಆರೋಗ್ಯ ತಪಾಸಣೆ ಹಮ್ಮಿಕೊಂಡಿರುವುದು ನಮ್ಮೆಲ್ಲರಿಗೂ ಸಂತಸ ತಂದಿದೆ. ಇಂತಹ ಸಮಾಜಮುಖಿ ಕೆಲಸಗಳು ಎಲ್ಲರಿಗೂ ಬರುವುದಿಲ್ಲ. ಉತ್ತಮ ಸಮಾಜ ನಿರ್ಮಾಣ ಮಾಡಲು ಮುಂದಾಗುವವರಿಗೆ ಮಾತ್ರ ಎಂದರು. ಸೌದಿ ಅರೇಬಿಯಾ ದಂತ ವಿಜ್ಞಾನದ ಮಾಜಿ ಮುಖ್ಯಸ್ಥ ಡಾಕ್ಟರ್ ಡಿಪಿ ವಿನೂತ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿ, ಮಕ್ಕಳು ಚಿಕ್ಕ ವಯಸ್ಸಿನಿಂದಲೇ ಶುಚಿಯಾಗಿರಬೇಕು. ನಿಮ್ಮ ಸೌಂದರ್ಯ ಚೆನ್ನಾಗಿರಬೇಕಾದರೆ ಹಲ್ಲುಗಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ಪ್ರತಿದಿನ ಹಲ್ಲುಗಳನ್ನು 2 ಬಾರಿ ಶುಚಿಗೊಳಿಸಿಕೊಂಡರೆ ಹಲ್ಲುಗಳಿಗೆ ಯಾವುದೇ ರೀತಿಯ ತೊಂದರೆಗಳು ಬರುವುದಿಲ್ಲ ಎಂದು ತಿಳಿಸಿದರು. ಈ ವೇಳೆ ಚಿನ್ನದ ಪದಕ ವಿಜೇತರಾದ ಸೌದಿ ಅರೇಬಿಯಾದ ರೇಡಿಯಾಲಜಿ ಮಾಜಿ ಮುಖ್ಯಸ್ಥೆ ಡಾಕ್ಟರ್ ಎ ಪೂನಂ ಮತ್ತು ಡಾಕ್ಟರ್ ಡಿಪಿ ವಿನೂತ್ ಅವರನ್ನು ಇಂದು ಮಧ್ಯಾಹ್ನ 12 ಗಂಟೆಯಲ್ಲಿ ಅಭಿನಂದಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಸಂಸ್ಥೆ ಅಧ್ಯಕ್ಷೆ ಶಶಿಕಲಾ ದಾಸೇಗೌಡ, ಮುಖ್ಯ ಶಿಕ್ಷಕ ರವಿಶಂಕರ್, ಕೋಆರ್ಡಿನೇಟರ್ ಸ್ವರೂಪ, ಶಿಕ್ಷಕರಾದ ಉಷಾರಾಣಿ, ಸವಿತಾ, ಮಮತಾ, ರೂಪಿಣಿ, ರಶ್ಮಿ, ಮಾಲಾ, ಶ್ವೇತಾ ಸೇರಿದಂತೆ ಹಲವರಿದ್ದರು. ಚೆನ್ನಾಗಿರ್ಬೇಕು ಅಂತ ಹೇಳ್ತಾರೆ. ನೀವೆಲ್ಲ ಕೇಳಿರ್ಬೇಕು, ಈ ಡೆಂಟಲ್ದೆಲ್ಲ ಈ ಕ್ಲೋಸಪ್ ಎಲ್ಲ ಹಲ್ಲು ನೋಡಿದರೆ ಕ್ಲೋಸಪ್ ಎಲ್ಲ ತೋರ್ತಾ ಇರ್ತಾರೆ ಟಿ ವಿನಲ್ಲಿ, ಜಾಹೀರಾತು ನೋಡಿಲ್ಲ ಮಕ್ಕಳ. ಹಾಗೆ ನಿಮ್ಮಲ್ಲೂ ಕೂಡ ಬರಬೇಕು. ಆ ದೃಷ್ಟಿಯಲ್ಲಿ ಇವತ್ತು ಇಬ್ಬರು ಡಾಕ್ಟರ್ಗಳು ಕೂಡ ನಿಮಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ಯಾವುದೇ ಕೂಡ ಊಟ ತಿಂಡಿ ಆದ ನಂತರ ಹಲ್ಲನ್ನು ಸ್ವಚ್ಛತೆಯಿಂದ ಕಾಪಾಡ್ಕೊಳ್ಬೇಕು. ಆ ರೀತಿ ಕಾಪಾಡಿಕೊಂಡ್ರೆ ಹಲ್ಲು ನಿಮಗೆ ಕೊನೆವರೆಗೂ ಇರ್ತದೆ. ಇಲ್ಲ ಅಂದರೆ ಹಲ್ಲು ನಿಮಗೆ ಕ್ಯಾವಿಟಿ ಬರ್ತದೆ, ಮತ್ತು ಮೇಡಮ್ ಹೇಳಿದಾಗೆ ನೋವು ಬರ್ತದೆ, ಊತ ಬರ್ತದೆ, ತೊಂದರೆ ಆಗ್ತದೆ. ಆ ದೃಷ್ಟಿಯಿಂದ ಹಲ್ಲು ಎಲ್ಲರೂ ಕೂಡ ಇಂಪಾರ್ಟೆಂಟ್. ಒಂದು ಬ್ಯೂಟಿ ಕಾನ್ಸೆಪ್ಟು, ಮತ್ತೊಂದು ಆರೋಗ್ಯ ದೃಷ್ಟಿಯಿಂದ ಮೂಮೆಂಟ್ಸ್ ಮಾಡಬೇಕು. ಓಕೆ, ರೈಟ್ ಸೈಡಿಂದ ಸ್ಟಾರ್ಟ್ ಮಾಡಿ ಲೆಫ್ಟ್ ಸೈಡ್ಗೆ ಎಂಡ್ ಮಾಡಬೇಕು. ದೆನ್ ಮತ್ತೆ ಈ ರೀತಿ ಬಾಯಿ ತೆಗೆದ್ರೆ ಇಲ್ಲೆಲ್ಲ ಹಳ್ಳ ಕಾಣಿಸುತ್ತಲ್ಲ, ಇದು ಬರೀ 1 ಸ್ಟ್ರೋಕ್ ಈ ರೀತಿ ಅಷ್ಟೇ. ಸುಮ್ಮನೆ ಏನೋ ಇದು ಮಾಡಿಕೊಂಡು 1/4 ಗಂಟೆ 10 ನಿಮಿಷ ಬ್ರಷ್ ಮಾಡೋದಲ್ಲ. ಓನ್ಲಿ 1.5 ಮಿನಿಟ್ ಇಸ್ ಎನಫ್. ಎಷ್ಟು? 1.5 ಮಿನಿಟ್ ಕರೆಕ್ಟಾಗಿ ಮಾಡಿದ್ರೆ. ಡಾಕ್ಟ್ರ್ ಹೇಳಿದ್ದಾರೆ ಮಮ್ಮಿ 1.5